ಇವತ್ತು ನಾನು ಪ್ರಕೃತಿಯ ಮಧ್ಯದಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ಯಾಂಪಸ್ಗೆ ಕರ್ಕೊಂಡು ಬರ್ತಿದ್ದೀನಿ. ಎಕ್ಸಲೆಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಟ್ ಪ್ರಕೃತಿ PU ಕಾಲೇಜ್. ಗಾಡ್ ಆಫ್ ಮ್ಯಾಥಮೆಟಿಷಿಯನ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ. ಮ್ಯಾಥ್ಸ್ನ ನಾವು ಹೇಗೆ ಅಂದರೆ ಒಂದು ಪ್ಯಾಷನ್ ಆಗಿ ನಾನು ಮಾಡ್ತಾ ಇದ್ದೆ, ಮಕ್ಕಳಿಗೆ ತುಂಬ ಇಷ್ಟ ಆಗ್ತಿತ್ತು. ನೇಚರ್ ಥೀಮ್ ಮಾಡ್ಕೊಂಡು ನೇಚರ್ ಮಿಡಲಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀರಾ. ಇದು ಪ್ರಕೃತಿ ಕ್ಯಾಂಪಸ್ ಅಂತ ಇಲ್ಲಿ ಹಾಸ್ಟೆಲ್ ಕೂಡ ಇದೆ, ಕಾಲೇಜ್ ಬಿಲ್ಡಿಂಗ್ ಹಾಸ್ಟೆಲ್ ಫಾರ್ ಬಾಯ್ಸ್, ಸಪ್ರೇಟ್ಲಿ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದೆ ಇಲ್ಲಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಟ್ರೈನ್ ಅಪ್ ಮಾಡ್ತಾರಾ? ಸೊ ಯಾವ ರೀತಿ ಇದೆ ಇಲ್ಲಿ ಕೋಚಿಂಗ್? ಕಾಂಪಿಟೇಟಿವ್ ಎಕ್ಸಾಮ್ಸಿಗೋಸ್ಕರನೇ ಅವರು ದಕ್ಷಿಣ ಕನ್ನಡ ಉಡುಪಿ ಕಡೆ ಬರ್ತಾರೆ, ಆಲ್ ಓವರ್ ಕರ್ನಾಟಕದಿಂದ. ಸೊ ಹಾಗಾಗಿ ಈಗ ಮೇನ್ಲಿ ಫೋಕಸ್ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CET, NEET, JEE ಮತ್ತು ನಾಟ, NDA. 1-to-1 ಕೋಚಿಂಗ್ ಇದೆ. 1-to-1 ಕೋಚಿಂಗ್ ಅಂದರೆ ಇದು ಪ್ರತಿ ಸ್ಟೂಡೆಂಟಿಗೆ ಕೂಡ ಒಂದೊಂದು ಟೀಚರ್ ಕೊಟ್ಟಿರ್ತೀವಿ. 1-to-1 ಕೋಚಿಂಗಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಟೀಚರ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಕ್ಲಾಸ್ ರೂಮ್ ಟೀಚಿಂಗಲ್ಲಿ ಎಷ್ಟು ಅರ್ಥ ಆಗಿದೆ, ಎಷ್ಟು ಅರ್ಥ ಆಗಿಲ್ಲ ಅಂತ ಅದನ್ನು ಸರಿಪಡಿಸ್ಲಿಕ್ಕಾಗತ್ತೆ. ಜೊತೆಗೆ ಅವರಿಗೆ ಪ್ರತಿದಿನ 30 ಕ್ವಶನ್ಸ್ ಕೊಡ್ತೀವಿ. ನಮಗೆ 2 ವರ್ಷ ಅಂದರೆ ತುಂಬ ಇಂಪಾರ್ಟೆಂಟ್, ಒಂದೊಂದು ದಿನ ಕೂಡ ಟೈಮ್ ಇಂಪಾರ್ಟೆಂಟ್ ನಮಗೆ. ಸೊ 720 ಮಾರ್ಕ್ಸ್ 730 ಡೇಸ್ ನಮ್ಮ ಹತ್ರ ಕೈಲಿರುತ್ತೆ. ಸೊ ಒಂದೊಂದು ದಿನ ಅಂದರೂ ಕೂಡ ಒಂದೊಂದು ಮಾರ್ಕ್ ಅಂತ ಹೇಳ್ಬೋದು. ನೀಟ್ ಎಕ್ಸಾಮ್ಸಿಗೆ ಮತ್ತು IQ ಇರ್ಬೋದು, ರೀಸ್ನಿಂಗ್ ಇರ್ಬೋದು, ಇದೆಲ್ಲ ನೀವು ಡೆವಲಪ್ ಮಾಡ್ತಾ ಹೋಗ್ತೀರಾ ನಮ್ಮ ಜೊತೆ ಇದ್ದಾಗ. ಎಷ್ಟೋ ಕಾಲೇಜ್ನಲ್ಲಿ ಎಕ್ಸಾಮ್ಸ್ಗಳು ಮಾಡ್ತಾರೆ, ವೀಕೆಂಡ್ ಎಕ್ಸಾಮ್ಸ್ ಇರುತ್ತೆ, ಅದು ಸುಮ್ಮನೆ ನೇಮ್ ಸೇಕ್ ಆಗಿರುತ್ತೆ. ಅದು ನೇಮ್ ಸೇಕ್ ಆಗಿರ್ಬಾರ್ದು. ನಮ್ಮ ಸಿಸ್ಟಮಲ್ಲಿ ಹೇಗಿದೆ ಅಂದರೆ ತುಂಬ ಡೆಡಿಕೇಟೆಡ್ ಆಗಿ ಮಕ್ಕಳಿಗೆ ಇನಫ್ ಟೈಮ್ ಕೊಡ್ತೀವಿ. ಸೊ ಓದಲಿಕ್ಕೆ ಮತ್ತು ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೆ. ಎವ್ರಿ ಸ್ಯಾಟರ್ಡೇ ಏನಿರುತ್ತೆ ಅಂದರೆ ಕ್ಲಾಸಸ್ ನಡೆಯಲ್ಲ, ರಿವಿಷನ್ ಕ್ಲಾಸಸ್ ಮಾಡಿಸ್ತೀವಿ, ಡೌಟ್ ಕ್ಲಾರಿಫಿಕೇಷನ್ ಕೂಡ ಇರುತ್ತೆ. ಮಂಡೇ ಟು ಫ್ರೈಡೇ ಏನು ಆಗಿರುತ್ತೆ ಸಿಲೆಬಸ್ಸು, ಅದೇ ಕಾನ್ಸೆಪ್ಟ್ಸ್ ಮೇಲೆ ಸಂಡೇ ಎಕ್ಸಾಮ್ಸ್ ಇರುತ್ತೆ. ಎರರ್ ಲಿಸ್ಟ್ ಅಂತ ಮಾಡಿ ಏನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅದನ್ನೆಲ್ಲ ಅವರಿಗೆ ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತೀವಿ. ಸೊ ಈ 1-to-1 ಕೋಚಿಂಗ್ ತುಂಬ ಎಫೆಕ್ಟಿವ್ ಆಗಿ ಮಾಡ್ತೀವಿ. ಮತ್ತು ಪ್ರತಿ ಸ್ಟೂಡೆಂಟಿಗೆ ಕೂಡ ಅವರು ಇಲ್ಲಿಗೆ ಬಂದ ಮೇಲೆ ಇಂಪ್ರೂವ್ಮೆಂಟ್ ಆಗಿ ಹೋಗಬೇಕು. ಇಲ್ಲಿ ನಾವು ಕೂಡ ಲೆಕ್ಚರರ್ಸ್ ಆಗಿ ನಾವು ಕೂಡ ಹಾಸ್ಟೆಲಲ್ಲೇ ಸ್ಟೇ ಮಾಡ್ತೀವಿ ಮಕ್ಕಳ ಒಟ್ಟಿಗೆನೆ. ತುಂಬ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ನಾವು ತೊಗೊಳ್ಳೋದು 200 ಮಕ್ಕಳು. ಅದೇ ಒಂದು ಉದ್ದೇಶ, ಪ್ರತಿಯೊಂದು ಮಗುನೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂತ. ನಮ್ಮಲ್ಲಿ ಫೀಸು ಪ್ರತಿಯೊಂದು ಮಿಡ್ಲ್ ಕ್ಲಾಸು, ಒಂದು ಮಧ್ಯಮ ವರ್ಗದ ಕುಟುಂಬದವರು ಕೂಡ ಪೇ ಮಾಡ್ತಕ್ಕಂಥ ಒಂದು ಫೀಸನ್ನು ಇಟ್ಟಿದ್ದೀವಿ. ತುಂಬ ಬ್ರೈಟ್ ಸ್ಟೂಡೆಂಟ್, ಮೆರಿಟೋರಿಯಲ್ ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಅವರಿಗೆ ಫೀಸ್ ಕನ್ಸೆಷನ್ ಕೂಡ ಕೊಡ್ತೀವಿ. ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬರೀ ಬುಕ್ಕು ಅಥವಾ ಎಜುಕೇಷನು ಅಷ್ಟೇ ಅಲ್ಲ, ಅದಕ್ಕಿಂತ ಮಿತಿ ಮೀರಿ ನಿಮಗೆ 2 ವರ್ಷ ಇಲ್ಲಿ ಬಂದು ಹೋದರೆ ನೀವು ಲೈಫ್ ಲಾಂಗ್ ನಮ್ಮನ್ನು ನೆನ್ಪಿಟ್ಕೋಬೇಕು. ಆ ರೀತಿ ಒಂದು ಎಜುಕೇಷನ್ ನಮ್ಮಲ್ಲಿ ಸಿಗತ್ತೆ. ಜೀವನಕ್ಕೆ ಏನು ಬೇಕೋ ಬೇಡವಾ ಅಂತ ಗೊತ್ತಿಲ್ಲ, ಆದರೆ ಶಿಕ್ಷಣ ಅಂತ ಹೇಳುವಂಥದ್ದು ಬೇಕೇ ಬೇಕು. ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ನಾವು ಹಲವಾರು ಶಿಕ್ಷಣ ಸಂಸ್ಥೆಗಳ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೀವಿ, ನಿಮ್ಮ ಮುಂದೆ ತೋರಿಸ್ತಾನೆ ಇರ್ತೀವಿ. ಉಡುಪಿ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಶಿಕ್ಷಣ ಕಾಶಿ ಅಂತಲೇ ಹೇಳುವಂಥ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದೆ. ನಮ್ಮ ಜೀವನದಲ್ಲಿ ಏನು ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಕೂಡ ಇದೆ. ಕೆಲವೊಂದು ಕಡೆ ನಾವು ನೋಡ್ಬೋದು, ಈ ದಟ್ಟಣೆಗಳ ಮಧ್ಯದಲ್ಲಿ, ಈ ಒಂದು ವಾಹನಗಳ ದಟ್ಟಣೆ ಘರ್ಷಣೆಗಳ ಮಧ್ಯದಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇರ್ತಾರೆ. ಆದರೆ 10ನೇ ಕ್ಲಾಸ್ ಆದಮೇಲೆ ಏನು, 10ನೇ ಕ್ಲಾಸ್ ಆದಮೇಲೆ PUCಯಲ್ಲಿ ಯಾವ್ದು ತಗೊಳ್ಬೇಕು, ಹೇಗಿರಬೇಕು ಕ್ಯಾಂಪಸ್ ಅಂತ ಹೇಳುವಂಥ ಹಲವು ಕನ್ಫ್ಯೂಷನ್ಸ್ಗಳು ನಿಮ್ಮಲ್ಲಿರುತ್ತೆ. ಇವತ್ತು ನಾನು ಪ್ರಕೃತಿಯ ಮಧ್ಯದಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ಯಾಂಪಸ್ಗೆ ಕರ್ಕೊಂಡು ಬರ್ತಿದ್ದೀನಿ. ಇದಿರೋದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಣೂರಿನಲ್ಲಿ ಎಕ್ಸಲೆಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಟ್ ಪ್ರಕೃತಿ PU ಕಾಲೇಜ್. ಬನ್ನಿ, ಇಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದಾರೆ, ಯಾವ ಕಾರ್ಯಗಳಲ್ಲಿ ತೊಡಗುತ್ತಾ ಇದ್ದಾರೆ, ಹೇಗಿದೆ ಇಲ್ಲಿ ಶಿಕ್ಷಣ ಅಂತ ಹೇಳುವಂಥ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಒಳಗೆ ಬನ್ನಿ. ನಮಸ್ತೆ. ಇದೀಗ ನಮ್ಮ ಜೊತೆ ಎಕ್ಸಲೆನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಸರ್ ಆಗಿರುವಂಥ ಅಭಿರಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ನನಗಂತೂ ಸ್ವಲ್ಪ ಗೊತ್ತಿದೆ, ಬಟ್ ನೋಡೋರಿಗೆ ಅವ್ರ ಬಗ್ಗೆ ಗೊತ್ತಾಗಬೇಕಲ್ವಾ. ಸರ್, ನಿಮ್ಮ ಬಗ್ಗೆ ಒಂದು ಚಿಕ್ಕದಾದಂಥ ಪರಿಚಯ ಮಾಡಿಕೊಡಿ. ನಮಸ್ತೆ ಎಲ್ರಿಗೂ. ನಾನು ಸುಮಾರು 2007ರಿಂದ ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತಾಯಿದ್ದೀನಿ. ಟೀಚಿಂಗ್ ಒಂದು ಪ್ಯಾಷನ್ ಆಗಿದೆ. ಚಿಕ್ಕವನಿಂದನೂ ನನಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟವಾಗಿತ್ತು. ಹಾಗಾಗಿ ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. 2007 ನಾನು MSc ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಕೂಡ ಒಂದು ಮಕ್ಕಳಿಗೆ ಒಂದು CET, ಆ ಟೈಮಲ್ಲಿ JEE ಇರಲಿಲ್ಲ, CET ತುಂಬ ಇತ್ತು. CET ಮತ್ತು ಬೋರ್ಡ್ಸಲ್ಲಿ ತುಂಬ ಇತ್ತು, ಅಂದರೆ ಟ್ರೆಂಡ್ ಇತ್ತು ಆ ಟೈಮಲ್ಲಿ. ಆವಾಗಲಿಂದ ಒಂದು ಟೀಚಿಂಗ್ ಒಂದು ಪ್ಯಾಷನ್ ಆಗಿ ನಾನು ಪಾಠ ಮಾಡ್ತಿದ್ದೆ. 2009ನಲ್ಲಿ MSc ಕಂಪ್ಲೀಟ್ ಆಗಿ ನಾನು ಒಂದು ಟೀಚಿಂಗ್ ಫೀಲ್ಡಿಗೆ ಎಂಟ್ರಿ ಆದೆ, ಪ್ರೊಫೆಷ್ನಲ್ ಫೀಲ್ಡಿಗೆ. ಸೊ ಆವಾಗಲಿಂದನೂ ಈಗ ಸುಮಾರು 1 ಲಕ್ಷ ಜನಕ್ಕೆ ನಾನು
ಪಾಠ ಮಾಡಿದ್ದೀನಿ ಆಲ್ ಓವರ್ ಕರ್ನಾಟಕ. ಮತ್ತು ಟೀಚಿಂಗ್ ಒಂದು ಪ್ಯಾಷನ್ ಅಂತ ಹೇಳಿಕೊಂಡು ನಾನು ಸುಮಾರು ಬುಕ್ಸ್ಗಳು ಕೂಡ ಬರೆದಿದ್ದೀನಿ. ಯಾಕೆಂದರೆ ಕ್ಲಾಸ್ ರೂಮ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟರ್ ಆಗುತ್ತೆ ಬುಕ್ ಬರೀಲಿಕ್ಕೆ. ಸೊ ಹಾಗಾಗಿ ನಾನು ಅಚೀವರ್ಸ್ ಮ್ಯಾಥಮೆಟಿಕ್ಸ್ ಅಂತ ಒಂದು 7 ಬುಕ್ಸ್ ಬರೆದಿದ್ದೀನಿ. ಆಮೇಲೆ ಈಗಿನ ಟ್ರೆಂಡ್ನ ತಕ್ಕ ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ನಂದು, ಅಭಿರಾಮ್ಸ್ ಮ್ಯಾಥ್ಸ್ ಮ್ಯಾರಥಾನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ನಾನು KCETದು ಮತ್ತು JEE ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ ಚಾಪ್ಟರ್ ವೈಸ್. ಈವನ್ ಕಂಪ್ಲೀಟ್ ಸಿನಾಪ್ಸಿಸ್ ಕೂಡ ಮಾಡಿದ್ದೀನಿ. ಅದು ಇತ್ತೀಚೆಗೆ ಶುರುವಾಗಿದ್ದಷ್ಟೇ. ತುಂಬ ಜನ ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿದ್ದಾರೆ ತುಂಬ ಜನ. ಹಿಂದೆ ಒಂದ್ಸಲ ವಿಕಸನ ಪ್ರೋಗ್ರಾಮ್ ಅಂತ ಚಂದನ TVಯಲ್ಲಿ ನನ್ನ ಕರೆಸಿ ಪಾಠ ಕೂಡ ಮಾಡಿಸಿದ್ರು ಒಂದ್ಸಲ ಸುಮಾರು ವರ್ಷದಿಂದ. ಸೊ ಹೀಗೆ ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ ಮ್ಯಾಥ್ಸ್ ಫೀಲ್ಡಲ್ಲಿ. ಸರ್ ಓಕೆ, ಇದೆಲ್ಲ ನೋಡುವಾಗ ಒಂದು ಸಂಪೂರ್ಣವಾದ ಜ್ಞಾನ ಭಂಡಾರ ನಿಮ್ಮ ಜೊತೆ ಇದೆ. ಅಂದರೆ ಗಾಡ್ ಆಫ್ ಮ್ಯಾಥಮೆಟಿಷಿಯನ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಹೇಳಿದ್ರೆ ನಿಮ್ಮ ಜೊತೆ ಇಷ್ಟೊಂದು ನಾಲೆಡ್ಜ್ ಇರೋ ನಿಮ್ಮ ಜೊತೆ ವಿದ್ಯಾರ್ಥಿಗಳು ಕಲಿಯೋರು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ಸೊ ಎಲ್ಲ ಮೋಸ್ಟ್ ಏನಾಗುತ್ತೆ ಹೇಳಿದ್ರೆ ಸಿಟಿಯಲ್ಲಿ ಕಾಲೇಜ್ಗಳನ್ನ ಮಾಡ್ಕೊಂಡಿರ್ತಾರೆ. ಬಟ್ ನೀವು ಇಷ್ಟೊಂದು ತುಂಬಾ ಚೆನ್ನಾಗಿರುವಂಥ ನೇಚರ್ ಥೀಮ್ ಮಾಡ್ಕೊಂಡು ನೇಚರ್ ಮಿಡಲಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀರಾ. ಸೊ ಇದರ ಹಿಂದೆ ಏನಾದರೂ ಕಥೆ ಇದೆಯಾ? ಈ ಥರ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದಾದರೂ ಯಾಕೆ? ಯಾಕೆಂದರೆ ನಾನು 2007ಇಂದ ಕೂಡ ಈ ಟೀಚಿಂಗ್ ಫೀಲ್ಡಲ್ಲಿ ಇರುವ ಕಾರಣ ಸುಮ್ಮನೆ ಆರ್ಡಿನರಿ ಟೀಚರ್ ಆಗಿ ನಾನು ನನ್ನ ಕೆರಿಯರ್ನ ಬೆಳೆಸ್ಕೊಂಡಿಲ್ಲ. 2007ಇಂದ ಈಗ 2026ಗೆ ಬಂದಿದ್ದೀವಿ. ಮ್ಯಾಥ್ಸ್ನ ನಾವು ಹೇಗೆ ಅಂದರೆ ಒಂದು ಪ್ಯಾಷನ್ನಾಗಿ ನಾನು ಮಾಡ್ತಾ ಇದ್ದೆ, ಮಕ್ಕಳಿಗೆ ತುಂಬ ಇಷ್ಟ ಆಗ್ತಿತ್ತು. ಅದೇ ರೀತಿ ಈಗ ಎಜುಕೇಷನ್ ಕೊಡಬೇಕು, ಇಂಪಾರ್ಟಿಂಗ್ ಕ್ವಾಲಿಟಿ ಎಜುಕೇಷನ್ ಟು ಆಲ್ ಸ್ಟೂಡೆಂಟ್ಸ್. ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವರಿಗೆ ಒಂದು ಕ್ವಾಲಿಟಿ ಎಜುಕೇಷನ್ ಮತ್ತು ಜಸ್ಟಿಸ್ ಕೊಡಬೇಕು ಅಂತೇಳಿ ಒಂದು ಒಳ್ಳೆ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ. ನಮ್ಮ ಕ್ಯಾಂಪಸ್ನಲ್ಲಿ ಇದು ಪ್ರಕೃತಿ ಕ್ಯಾಂಪಸ್ ಅಂತ ಇಲ್ಲಿ ಹಾಸ್ಟೆಲ್ ಕೂಡ ಇದೆ, ಕಾಲೇಜ್ ಬಿಲ್ಡಿಂಗ್ ಹಾಸ್ಟೆಲ್ ಫಾರ್ ಬಾಯ್ಸ್, ಸಪ್ರೇಟ್ಲಿ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದೆ ಇಲ್ಲಿ. ಸೊ ಒಂದು ಕಂಟಿನ್ಯೂಸ್ ಅವರಿಗೆ ಒಂದು ಸ್ಟಡಿ ಸಿಸ್ಟಮ್ನ ಡೆವಲಪ್ ಮಾಡ್ತೀವಿ ನಾವಿಲ್ಲಿ. ಹಾಗಾಗಿ ಈ ಕ್ಯಾಂಪಸ್ನಲ್ಲಿ ಒಂದು ಒಳ್ಳೆ ಎಜುಕೇಷನ್ ಕೊಡ್ಬೋದು. ಮತ್ತು ಯಾವುದೇ ಈಗ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾದ ನೀಟ್ ಮತ್ತು JEE ಸ್ಟೂಡೆಂಟ್ಸ್ಗಳು ತುಂಬ ಫೋಕಸ್ಡ್ ಆಗಿ ಓದಬೇಕು. ಈ ಫೋಕಸ್ ಸ್ಟಡೀಸಿಗೆ ಹಾಸ್ಟೆಲ್ ವಾತಾವರಣನೇ ಕರೆಕ್ಟ್ ಆಗಿರುತ್ತೆ. ಯಾಕೆ ತುಂಬ ಡಿಸಿಪ್ಲಿನ್ಡ್ ಆಗಿರುತ್ತೆ, ಡಿಸಿಪ್ಲಿನ್ ಸ್ಟಡೀಸ್, ಫೋಕಸ್ಡ್ ಸ್ಟಡೀಸ್ ಇರುತ್ತೆ, ವಿತ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ಗೆ ಇದು ತುಂಬ ಸಪೋರ್ಟ್ ಆಗುತ್ತೆ ಈ ಕ್ಯಾಂಪಸ್. ಸೊ ಹಾಗಾಗಿ ನಾವು ಈ ಥರ ಮಾಡ್ಕೊಂಡಿದ್ದೇವೆ. ಸರ್ PUC ಅಂತ ಹೇಳಿದ್ರೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇರುತ್ತೆ ಸಬ್ಜೆಕ್ಟ್ಸ್ಗಳಲ್ಲಿ. ಸೊ ಇಲ್ಲಿ ಯಾವ ಥರ ಸ್ಪೆಸಿಫಿಕೇಶನ್ಸ್ಗಳು ಕೊಡ್ತಾ ಇದ್ದೀರಾ? ಇಲ್ಲಿ ಸೈನ್ಸ್ ಸ್ಟ್ರೀಮಲ್ಲಿ ಬಂದರೆ PCMB ಮತ್ತು PCMC ಎರಡೂ ಇರುತ್ತೆ. PCMB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. PCMC ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. ಅಲಾಂಗ್ ವಿತ್ NCERT ಸಿಲೆಬಸ್ ನಾವು ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೂಡ ನಾವು ಟ್ರೈನ್ ಮಾಡ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CET, NEET, JEE, NATA, NDA ಆ್ಯಂಡ್ ಮೆನಿ ಮೋರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಇಲ್ಲಿ. ಅಂದರೆ ಇಂಟಿಗ್ರೇಟೆಡ್ ಮತ್ತು ಸೂಪರ್ ಇಂಟಿಗ್ರೇಟೆಡ್ ಬ್ಯಾಚಸ್ ಇಲ್ಲಿ ಇರುತ್ತೆ. ಓಕೆ, ಇದು ಎಕ್ಸಾಮ್ಸ್ ಮಾತ್ರ ಅಲ್ಲ, ಅಂದರೆ ನಿಮಗೆ ಸಬ್ಜೆಕ್ಟ್ ಮಾತ್ರ ಅಲ್ಲ, ಅದರ ಸ್ಪೆಸಿಫಿಕೇಶನ್ಸ್ ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೂ ಕೂಡ ನೀವು ಕೋರ್ಸಸ್ಗಳನ್ನ ಕೊಡ್ತೀರಾ. ಸರ್ ಈ ಕೋಚಿಂಗ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಅದೇ PUC ಅಂತ ಬಂದ್ಬಿಟ್ರೆ ಮೇನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೋಸ್ಕರನೇ ಅವರು ದಕ್ಷಿಣ ಕನ್ನಡ ಉಡುಪಿ ಕಡೆ ಬರ್ತಾರೆ ಆಲ್ ಓವರ್ ಕರ್ನಾಟಕದಿಂದ. ಸೊ ಹಾಗಾಗಿ ಈಗ ಮೇನ್ಲಿ ಫೋಕಸ್ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CET, NEET, JEE ಮತ್ತು NATA, NDA. ಈ 5 ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ವಿ ಪ್ರೊವೈಡ್ ವೆರಿ ಗುಡ್ ಕೋಚಿಂಗ್ ಫಾರ್ ಇಂಟೆನ್ಸಿವ್ ಕೋಚಿಂಗ್ ಪ್ರೊವೈಡ್ ಮಾಡ್ತೀವಿ ನಾವು. ಸೊ ಹೇಗೆ ಅಂದರೆ ಮಕ್ಕಳು ಸ್ಟಾರ್ಟಿಂಗಿಂದನೇ ಓದ್ಕೊಂಡ್ಬರ್ಬೇಕಾಗತ್ತೆ. ನಮ್ಮದು ಅಕಾಡೆಮಿಕ್ ಸಿಸ್ಟಮ್ ತುಂಬ ಯುನೀಕ್ ಆಗಿದೆ. ಮತ್ತು ಬೆಳಿಗ್ಗೆ 5 o'clock ಎಬ್ಸ್ತೀವಿ, ಹಾಸ್ಟೆಲಲ್ಲಿ 5 o'clock ಎಬ್ಸ್ತೀವಿ. 5 to 5:30 ಯೋಗ ಮಾಡಿಸ್ತೀವಿ. 5:30ಇಂದ 6:30ವರೆಗೆ ಸ್ಟಡಿ ಅವರ್ಸ್ ಇರುತ್ತೆ. ಮಕ್ಕಳಿಗೆ ಓದಲಿಕ್ಕೆ ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಟೈಮ್ ಕೊಡ್ತೀವಿ. 6:30 to 7:30 ಫ್ರೆಶ್ ಅಪ್ ಆಗಿ ಅವರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಾಲೇಜ್ ಎಂಟ್ರಿ ಕೊಡ್ತಾರೆ. ಕಾಲೇಜ್ನ ಪಕ್ಕದಲ್ಲೇ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ, ಬಾಯ್ಸ್ ಮತ್ತು ಗರ್ಲ್ಸ್ ಸಪ್ರೇಟ್ ಇದೆ ಹಾಸ್ಟೆಲ್. ಸೊ ವಿತಿನ್ ದ ಕ್ಯಾಂಪಸ್ಸೇ ಎಲ್ಲದೂ ಕೂಡ ಸಿಗುತ್ತೆ ಅವರಿಗೆ. ಕಾಲೇಜು, ಕೋಚಿಂಗು, ಹಾಸ್ಟೆಲ್ಲು ಎಲ್ಲದು ಕೂಡ ಒಟ್ಟಿಗೆ ಸಿಗುತ್ತೆ. ಸೊ 7:30ಗೆ ನಮ್ಮದು ಕ್ಲಾಸಸ್ ಶುರು ಆಗಿಬಿಡುತ್ತೆ. ಸೊ ಈಗ ನೀಟ್ ತೊಗೊಂಡವ್ರು ಯಾರು ಮೆಡಿಕಲ್ ಆಸ್ಪಿರೆಂಟ್ಸ್ ಆಗಿರ್ತಾರೆ, ಅಂದರೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಗಬೇಕು ಅಂತ ಇರೋರು, ಅವರು ನೀಟ್ ಎಕ್ಸಾಮ್ ಬರೀಬೇಕು. ಈ ನೀಟ್ ಎಕ್ಸಾಮ್ಸ್ಗೆ ಫೋಕಸ್ ಮಾಡುವವರು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎವ್ರಿ ಡೇ ಕ್ಲಾಸಸ್ ಇರುತ್ತೆ. ಮಾರ್ನಿಂಗ್ 7:30ಇಂದ 1:45 ತನಕ ಇರುತ್ತೆ. 5 ಸೆಷನ್ಸ್ ಮಾಡ್ತಿದ್ದೀವಿ ಇದರಲ್ಲಿ. ಸೊ 7:30 to 1:45 ನೀಟ್ ಸ್ಪೆಷಲ್ ಕೋಚಿಂಗ್ ಇರುತ್ತೆ. ಇಂಟಗ್ರೇಟೆಡ್ ಬ್ಯಾಚಸ್ ಇರುತ್ತೆ ಇಲ್ಲಿ.
1:45 to 2:30 ನಮ್ಮಲ್ಲಿ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕ್ ಆದಮೇಲೆ 2:30ಇಂದ 5:30 ಮತ್ತು 6 to 9 ಮತ್ತು 9:30 to 10:30 ಈ ಟೈಮಿಂಗ್ಸಲ್ಲಿ ನಮ್ಮದು 1-to-1 ಕೋಚಿಂಗ್ ಇದೆ. 1-to-1 ಕೋಚಿಂಗ್ ಅಂದರೆ ಇದು ಪ್ರತಿ ಸ್ಟೂಡೆಂಟಿಗೆ ಕೂಡ ಒಂದೊಂದು ಟೀಚರ್ ಕೊಟ್ಟಿರ್ತೀವಿ. ಸೊ ಈಗ ಕ್ಲಾಸ್ ರೂಮ್ ಟೀಚಿಂಗಲ್ಲಿ ಎಷ್ಟೇ ಪಾಠ ಮಾಡಿದರೂ ಕೂಡ ಬೇರೆ ಬೇರೆ ಥರ ಸ್ಟೂಡೆಂಟ್ಸ್ ಇರ್ತಾರೆ, ಡಿಫ್ರೆಂಟ್ ಮೈಂಡ್ ಸೆಟ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅದನ್ನು ನಾವು ಇದು ಮಾಡಲಿಕ್ಕೆ ತಿದ್ದುಪಡಿ ಮಾಡಲಿಕ್ಕೆ 1-to-1 ಕೋಚಿಂಗನ್ನು ಇಟ್ಕೊಂಡಿದ್ದೀವಿ. 1-to-1 ಕೋಚಿಂಗಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಸೊ ಅವರವರ ಲೆವೆಲ್ ತಕ್ಕಾಗಿ ರೀಚ್ ಮಾಡಿಸ್ಬೋದು. ಸ್ಟೂಡೆಂಟ್ ಮತ್ತು ಟೀಚರ್ ಬಾಂಡ್ ಕೂಡ ಜಾಸ್ತಿ ಆಗುತ್ತೆ ಇದರಲ್ಲಿ. ಮತ್ತು ಆಮೇಲೆ ಟೀಚರ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಕ್ಲಾಸ್ ರೂಮ್ ಟೀಚಿಂಗಲ್ಲಿ ಎಷ್ಟು ಅರ್ಥ ಆಗಿದೆ, ಎಷ್ಟು ಅರ್ಥ ಆಗಿಲ್ಲ ಅಂತ ಅದನ್ನು ಸರಿಪಡಿಸ್ಲಿಕ್ಕಾಗತ್ತೆ. ಸೊ ಅದು ಎಫೆಕ್ಟ್ ಜಾಸ್ತಿ ಇದೆ. ಸೊ ಈ ಮಧ್ಯಾಹ್ನ 2:30ಇಂದ ರಾತ್ರಿ 10 o'clockವರೆಗೆ ಕೂಡ ಈ 1-to-1 ಕೋಚಿಂಗ್ ಇರುತ್ತೆ. ಫಿಸಿಕ್ಸ್ ಹಾಫ್ ಆನ್ ಅವರ್, ಕೆಮಿಸ್ಟ್ರಿ ಹಾಫ್ ಆನ್ ಅವರ್, ಬಯಾಲಜಿ ಹಾಫ್ ಆನ್ ಅವರ್ ಪ್ರತಿ ಸ್ಟೂಡೆಂಟಿಗೆ ಕೂಡ ಸಿಗುತ್ತೆ. ಇದು ಸಿಸ್ಟಮ್ಯಾಟಿಕ್ ಆಗಿ ಟೈಮ್ ಟೇಬಲ್ ಮಾಡಿಕೊಂಡು ಈ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ JEE ಆಸ್ಪಿರೆಂಟ್ ಆದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದೇ ಥರ ಇರುತ್ತೆ. ಮಾರ್ನಿಂಗ್ 7:30ಇಂದ 1:45ಗೆ ಇಂಟಿಗ್ರೇಟೆಡ್ ಬ್ಯಾಚಸ್ ಇರುತ್ತೆ. ಅಲಾಂಗ್ ವಿತ್ NCERT ಸಿಲೆಬಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ನಾವು ಕೋಚಿಂಗ್ ಕೊಡ್ತೀವಿ. ಇದು ಮಧ್ಯಾಹ್ನ ತನಕ 1:45 ತನಕ. 2:30ಇಂದ 10 o'clockವರೆಗೆ ನಾನು ಆಗ ಹೇಳಿದಾಗೆ ಗ್ಯಾಪಲ್ಲಿ 1-to-1 ಕೋಚಿಂಗ್ ಇರುತ್ತೆ. 1-to-1 ಕೋಚಿಂಗ್ ಜೊತೆಗೆ ಅವರಿಗೆ ಪ್ರತಿದಿನ 30 ಕ್ವಶನ್ಸ್ ಕೊಡ್ತೀವಿ. ಇಫ್ ದೇ ಆರ್ JEE ಆಸ್ಪಿರೆಂಟ್ ಆದರೆ 10 ಕ್ವಶನ್ ಫಿಸಿಕ್ಸಲ್ಲಿ, 10 ಕೆಮಿಸ್ಟ್ರಿಯಲ್ಲಿ, 10 ಮ್ಯಾಥ್ಸಲ್ಲಿ ಅವ್ರ ಕೈಯಲ್ಲಿ ನಾವು ವರ್ಕ್ ತೆಗಿಸ್ತೀವಿ. ಸೊ ಎವ್ರಿ ಡೇ ದೇ ಹ್ಯಾವ್ ಟು ಸಾಲ್ವ್ 10 ಕ್ವಶನ್ಸ್ ಇನ್ ಈಚ್ ಸಬ್ಜೆಕ್ಟ್. ನೀಟ್ ಆಸ್ಪಿರೆಂಟ್ ಆದರೆ ಫಿಸಿಕ್ಸ್ 10, ಕೆಮಿಸ್ಟ್ರಿ 10, ಬಯಾಲಜಿ 10 ಅವರು ಸಾಲ್ವ್ ಮಾಡಬೇಕು. ಅದು DPP ಥರ ಒಂದು 30 ಕ್ವಶನ್ಸ್ ಎವ್ರಿ ಡೇ ಕನ್ಸಿಸ್ಟೆಂಟ್ಲಿ ಅವರು ಸಾಲ್ವ್ ಮಾಡ್ತಾರೆ ಥ್ರೂ ಔಟ್ 2 years. ನಮಗೆ 2 ವರ್ಷ ಅಂದರೆ ತುಂಬ ಇಂಪಾರ್ಟೆಂಟ್. ಒಂದೊಂದು ದಿನ ಕೂಡ ಟೈಮ್ ಇಂಪಾರ್ಟೆಂಟ್. ನಮಗೆ 730 ಡೇಸ್ ಸಿಗುತ್ತೆ ನಮಗೆ 2 ವರ್ಷದಲ್ಲಿ. ನೀಟ್ ಎಕ್ಸಾಮ್ ನಿಮಗೆ ಗೊತ್ತಿರ್ಬೋದು 720 ಮಾರ್ಕ್ಸಿಗೆ ಅಂತ. ಸೊ 720 ಮಾರ್ಕ್ಸ್ 730 ಡೇಸ್ ನಮ್ಮ ಹತ್ರ ಕೈಲಿರುತ್ತೆ. ಸೊ ಒಂದೊಂದು ದಿನ ಅಂದರೂ ಕೂಡ ಒಂದೊಂದು ಮಾರ್ಕ್ ಅಂತ ಹೇಳ್ಬೋದು ನೀಟ್ ಎಕ್ಸಾಮ್ಸಿಗೆ. ಸೊ ಈ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ಸ್ ಆಗಿರೋ ನೀಟ್ ಮತ್ತು JEEಗೆ ತುಂಬ ಎಫರ್ಟ್ಸ್ ಬೇಕು. ಸೊ ಆ ಎಫರ್ಟ್ಸ್ ತಕ್ಕ ಹಾಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಆ ಎಫರ್ಟ್ಸನ್ನು ನಾವು ನಿಮ್ಮ ಕೈಯಲ್ಲಿ ಎಫರ್ಟ್ನ ನಾವು ನಿಮ್ಮ ಕೈಯಲ್ಲಿ ಹಾಕಿಸ್ತೀವಿ. ಆವಾಗಲೇ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆನ್ಸರ್ ಮಾಡಲಿಕ್ಕೆ ಧೈರ್ಯ ಸಿಗುತ್ತೆ. ಮತ್ತು ಈ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡ್ರೆ ಕ್ವಶನ್ಸ್ಗಳು ಪ್ರತಿ ವರ್ಷ ಬೇರೆ ಬೇರೆ ಥರ ಕೇಳ್ತಾರೆ. ಕಾನ್ಸೆಪ್ಟ್ ಅದೇ ಇರುತ್ತೆ, ಕೇಳೋ ರೀತಿ ಬೇರೆ ಇರುತ್ತೆ. ಸೊ ನಿಮ್ಮ IQ ಕೂಡ ಇಂಪಾರ್ಟೆಂಟ್ ಆಗುತ್ತೆ. IQ ಇರ್ಬೋದು, ರೀಸ್ನಿಂಗ್ ಇರ್ಬೋದು, ಇದೆಲ್ಲ ನೀವು ಡೆವಲಪ್ ಮಾಡ್ತಾ ಹೋಗ್ತೀರಾ ನಮ್ಮ ಜೊತೆ ಇದ್ದಾಗ. ಸೊ ಇನ್ನೊಫ್ ಪ್ರಾಕ್ಟೀಸ್ ಕೂಡ ಸಿಗುತ್ತೆ. ಸೊ ಆನ್ ಆನ್ ಆ್ಯಾವ್ರೇಜ್ ಈಗ 730 ಡೇಸ್ ನಮಗೆ ಸಿಗುತ್ತೆ ಅಂದರೆ ಪ್ರತಿದಿನ ಒಂದು ಮಗು 10 ಕ್ವಶನ್ ಒಂದು ಸಬ್ಜೆಕ್ಟಲ್ಲಿ ಫಿಸಿಕ್ಸಲ್ಲಿ 10 ಕ್ವಶನ್ ಮಾಡಿದರೆ 730 into 10 ಅಂದರೆ 7300 ಕ್ವಶನ್ ಸಾಲ್ವ್ ಮಾಡ್ತಾರೆ. ಸೊ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದಾಗ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಸಾಲ್ವ್ ಮಾಡ್ತಾರೆ. ದೇ ಗೆಟ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಸೊ ದ್ಯಾಟ್ ದೇ ಗೆಟ್ ಕಾನ್ಫಿಡೆನ್ಸ್ ಇನ್ ಆನ್ಸರಿಂಗ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವುದೇ ಥರ ಕ್ವಶನ್ಸ್ ಬಂದರೆ ಕೂಡ ಅವರಿಗೆ ಆನ್ಸರ್ ಮಾಡಲಿಕ್ಕೆ ಆವಾಗ ಧೈರ್ಯ ಸಿಗುತ್ತೆ. ಮತ್ತು ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಂದುಬಿಟ್ರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ 2 ಇಂಪಾರ್ಟೆಂಟ್ ಥಿಂಗ್ಸ್ ಮ್ಯಾಟ್ರ್ ಆಗುತ್ತೆ. ಒಂದು ಸ್ಪೀಡ್ ಮತ್ತು ಇನ್ನೊಂದು ಅಕ್ಯುರಸಿ. ಇದು ಎರಡಿದ್ದರೆ ಮಾತ್ರ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ನಮಗೆ CET ಎಕ್ಸಾಮ್ ಸಪೋಸ್ ತಗೊಂಡ್ರೆ 60 ಕ್ವಶನ್ಸ್ ಇರುತ್ತೆ CET ಎಕ್ಸಾಮ್ಸಲ್ಲಿ. ಅದರಲ್ಲಿ 80 minutes ಅಂತ ಟೈಮ್ ಅಲಾಟ್ಮೆಂಟ್ ಇರುತ್ತೆ. ಸೊ ಆ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಅವ್ರು 60 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಸೊ ಅವರು ಎಷ್ಟೋ ಜನ ಸ್ಟೂಡೆಂಟ್ಸ್ ನಮಗೆ ಹೇಳ್ತಾರೆ ಸರ್ ನನಗೆ 45 ಕ್ವಶನ್ಸ್ ಗೊತ್ತಿತ್ತು ಕ್ವಶನ್ ಪೇಪರ್ ನೋಡಿದಾಗ ಅಂತ. ಅವರಿಗೆ ಆಮೇಲೆ ಅಟ್ ದ ಎಂಡ್ ಆಫ್ ದ ಎಕ್ಸಾಮ್ ಮುಗಿಯೋತ್ತಿಗೆ ನಾನು 20 ಕ್ವಶನ್ಸ್ ಮಾತ್ರ ಆನ್ಸರ್ ಮಾಡಲಿಕ್ಕಾಯಿತು, ಸಾಲ್ವ್ ಮಾಡಲಿಕ್ಕಾಯಿತು, ಇನ್ನು ಉಳಿದೆಲ್ಲ ಹಾಗೆ ಟಿಕ್ ಮಾಡಿ ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಸೊ ಈ ಥರ ಆಗಬಾರ್ದು. ಎಷ್ಟು ಕ್ವಶನ್ ನಿಮಗೆ ಗೊತ್ತಿದೆ ಅಷ್ಟು ಕ್ವಶನ್ ನೀವು ಕಂಪ್ಲೀಟ್ಲಿ ಸಾಲ್ವ್ ಮಾಡಿ ಅಲ್ಲಿ ಟಿಕ್ ಮಾಡಿ ಬರಬೇಕು. ಈ ರೀತಿ ಬೇಕು ಅಂದರೆ ತುಂಬ ಎಫರ್ಟ್ಸ್ ಹಾಕಬೇಕು. ನಾವು 10,000 ಕ್ವಶನ್ಸ್ನ ಮಾಡಿಸ್ತೀವಿ ನಿಮ್ಮ ಕೈಲೇ. ನಾವು ಕ್ವಶನ್ ಸಾಲ್ವ್ ಮಾಡ್ತೀವಿ ಕೋಚಿಂಗ್ ಕೊಟ್ಟಾಗ. ಅದು ಬಿಟ್ಟು ಮಕ್ಕಳ ಕೈಲಿ ನಾವು ವರ್ಕ್ ತೆಗಿಸ್ತೀವಿ. ಇದು ಇಂಪಾರ್ಟೆಂಟ್. ಮತ್ತು ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಶ್ರದ್ಧೆಯಿಂದ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ಸುಮ್ಮನೆ ಈಗ ನೇಮ್ ಸೇಕ್ ಮಾಡಬಾರ್ದು. ನೇಮ್ ಸೇಕ್ ಮಾಡೋದ್ರಿಂದ ಎಷ್ಟೋ ಕಾಲೇಜ್ನಲ್ಲಿ ಎಕ್ಸಾಮ್ಸ್ಗಳು ಮಾಡ್ತಾರೆ, ವೀಕೆಂಡ್ ಎಕ್ಸಾಮ್ಸ್ ಇರುತ್ತೆ, ಅದು ಸುಮ್ಮನೆ ನೇಮ್ ಸೇಕ್ ಆಗಿರುತ್ತೆ. ಅದು ನೇಮ್ ಸೇಕ್ ಆಗಿರಬಾರ್ದು. ಯಾಕೆಂದರೆ ಒಂದು ಚಾಪ್ಟ್ರು ಓದ್ತಾರೆ ಸ್ಟೂಡೆಂಟು, ಒಂದು ಚಾಪ್ಟ್ರು ಫಸ್ಟ್ ಚಾಪ್ಟರ್ ಆಗುತ್ತೆ, ಸೆಕೆಂಡ್ ಚಾಪ್ಟರ್ ಆಗುತ್ತೆ, ಫಸ್ಟ್ ಚಾಪ್ಟ್ರಿಂದ ಸೆಕೆಂಡ್ ಚಾಪ್ಟರ್ ಲಿಂಕ್ ಇರುತ್ತೆ. ಆ ಲಿಂಕ್ ಅವರು ಬೆಳೆಸ್ಕೋಬೇಕಾಗತ್ತೆ. ಆಮೇಲೆ ಏನಂದರೆ ಫಸ್ಟ್ ಚಾಪ್ಟ್ರ್ ಓದಿ ಪರ್ಫೆಕ್ಟ್ ಆದರೆ ಮಾತ್ರ ಸೆಕೆಂಡ್ ಚಾಪ್ಟ್ರಿಗೆ ಹೋಗಬೇಕಾಗತ್ತೆ. ಫಸ್ಟ್ ಚಾಪ್ಟ್ರು ಓದ್ದೇನೆ ಸೆಕೆಂಡ್ ಚಾಪ್ಟ್ರಿಗೆ ಹೋದರೆ, ಸೆಕೆಂಡ್ ಚಾಪ್ಟ್ರು ಓದ್ದೇನೆ ಥರ್ಡ್ ಚಾಪ್ಟ್ರಿಗೆ ಥರ್ಡ್ ಚಾಪ್ಟ್ರಿಗೆ ಎಂಟ್ರಿ ಕೊಟ್ಟರೆ ಆವಾಗ ಅವರಿಗೆ ಲಿಂಕ್ ಸಿಗಲ್ಲ. ಸೊ ಒಂದು ಚಾಪ್ಟರ್ ಇನ್ನೊಂದು ಚಾಪ್ಟರ್ ಲಿಂಕ್ ಇರುತ್ತೆ. ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಸೊ ಒನ್ಸ್ ದೇ ಲೂಸ್ ದ ಇಂಟ್ರೆಸ್ಟ್, ಟ್ರ್ಯಾಕ್ ತಪ್ಪು ಹೋದರೆ ಮತ್ತೆ ಅದು ವಾಪಸ್ ಬರೋದೇ ಇಲ್ಲ. ಯಾಕೆಂದರೆ ಫಸ್ಟ್ PU ಟಾಪಿಕ್ಸ್ ಎಲ್ಲ ಸೆಕೆಂಡ್ PUಗೂ ಬೇಕಾಗುತ್ತೆ. ಸೊ ಇಂಟರ್ ರಿಲೇಟ್ ಆಗಿರ್ತವೆ ಎಷ್ಟೋ ಕ್ವಶನ್ಸ್ಗಳೆಲ್ಲ. ಫಸ್ಟ್ PU ಟಾಪಿಕ್ ಮೇಲೆ ಕೆಲವೊಂದು
ಸೆಕೆಂಡ್ರಿ ಟಾಪಿಕ್ಸ್ ಕೂಡ ಹೊಂದ್ಕೊಂಡಿರುತ್ತೆ, ಸೊ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಟಾಪಿಕನ್ನು ಅವರು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಸೊ ನಮ್ಮ ಸಿಸ್ಟಮಲ್ಲಿ ಹೇಗಿದೆ ಅಂದರೆ ತುಂಬ ಡೆಡಿಕೇಟೆಡ್ ಆಗಿ ಮಕ್ಕಳಿಗೆ ಇನಫ್ ಟೈಮ್ ಕೊಡ್ತೀವಿ. ಸೊ ಓದಲಿಕ್ಕೆ ಮತ್ತು ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೆ. ಮತ್ತು ಮಂಡೇ ಟು ಫ್ರೈಡೇ ಈ ಥರ ಸಿಸ್ಟಮ್ ಇರುತ್ತೆ. ಮಂಡೇ ಟು ಫ್ರೈಡೇ ಮಾರ್ನಿಂಗ್ 7:30 to 1:45 ಈ ಥರ ಕ್ಲಾಸಸ್ ನಡೆಯುತ್ತೆ, ಇಂಟಿಗ್ರೇಟೆಡ್ ಕ್ಲಾಸಸ್ಸು. 2:30 ಮಧ್ಯಾಹ್ನದಿಂದ 10 o'clockವರೆಗೆ ಕೂಡ 1-to-1 ಕೋಚಿಂಗ್ ಮತ್ತು DPP ಇರುತ್ತೆ, ಅಂದರೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಕೊಡ್ತೀವಿ. 30 ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಎವ್ರಿ ಸ್ಯಾಟರ್ಡೇ ಏನಿರುತ್ತೆ ಅಂದರೆ ಕ್ಲಾಸಸ್ ನಡೆಯಲ್ಲ, ರಿವಿಷನ್ ಕ್ಲಾಸಸ್ ಮಾಡಿಸ್ತೀವಿ. ಡೌಟ್ ಕ್ಲಾರಿಫಿಕೇಷನ್ ಕೂಡ ಇರುತ್ತೆ. ಮತ್ತು ಏನು ಡೌಟ್ಸ್ ಇಲ್ಲ, ರಿವಿಷನ್ ಕೂಡ ಬೇಡ ಅಂದರೆ ಸೆಲ್ಫ್ ಸ್ಟಡಿ ಮಾಡ್ಕೋಬೋದು. ಯಾಕೆಂದರೆ ಸಂಡೇ ಇದರದ್ದೇ ಎಕ್ಸಾಮ್ಸ್ ಇರುತ್ತೆ. ಮಂಡೇ ಟು ಫ್ರೈಡೇ ಏನು ಆಗಿರುತ್ತೆ ಸಿಲೆಬಸ್ಸು, ಅದೇ ಕಾನ್ಸೆಪ್ಟ್ಸ್ ಮೇಲೆ ಸಂಡೇ ಎಕ್ಸಾಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಯಾಟರ್ಡೇ ಅವರಿಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ರಿವಿಷನ್ ಕೊಡ್ತೀವಿ ಅಥವಾ ಸ್ಟಡಿ ಟೈಮ್ ಕೊಡ್ತೀವಿ ಅವರಿಗೆ. ಆವಾಗ ಸಂಡೇ ಎಕ್ಸಾಮ್ಗೆ ಅವರು ಚೆನ್ನಾಗಿ ಪ್ರಿಪೇರ್ ಆಗಿ ಎಫೆಕ್ಟಿವ್ ಆಗಿ ಆನ್ಸರ್ ಮಾಡ್ತಾರೆ. ಮತ್ತು ಎರರ್ ಲಿಸ್ಟ್ ಅಂತ ಕೂಡ ಮಾಡ್ತೀವಿ. ಪ್ರತಿ ಸ್ಟೂಡೆಂಟಿಗೆ ಸಂಡೇ ಎಕ್ಸಾಮಲ್ಲಿ ಏನೇನು ಆಗಿತ್ತು ಅದರದ್ದೇ ಒಂದು ಎರರ್ ಲಿಸ್ಟ್ ಅಂತ ಮಾಡಿ ಏನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅದನ್ನೆಲ್ಲ ಅವರಿಗೆ ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತೀವಿ. ಸೊ ಈ 1-to-1 ಕೋಚಿಂಗ್ ತುಂಬ ಎಫೆಕ್ಟಿವ್ ಆಗಿ ಮಾಡ್ತೀವಿ. ಮತ್ತು ಪ್ರತಿ ಸ್ಟೂಡೆಂಟಿಗೆ ಕೂಡ ಅವರು ಇಲ್ಲಿಗೆ ಬಂದ ಮೇಲೆ ಇಂಪ್ರೂವ್ಮೆಂಟ್ ಆಗಿ ಹೋಗಬೇಕು. ಯಾಕೆಂದರೆ ಅವ್ರವ್ರ ಲೆವೆಲ್ ತಕ್ಕಿಂತ ಜಾಸ್ತಿ ಅವರಿಗೆ ಬರಬೇಕು. ಬೋರ್ಡ್ ಎಕ್ಸಾಮ್ಸ್ ಮಾತ್ರ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಅವರು ಸಕ್ಸಸ್ ಆಗಬೇಕು. ಆ ರೀತಿ ಸ್ಟ್ರಾಟಜಿ ಇಟ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿ. ಸರ್ ಓಕೆ, ಅಂದರೆ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಇದರ ಬ್ಯಾಕ್ಗ್ರೌಂಡ್ ಇಷ್ಟೊಂದು ಬ್ರಾಡ್ ಆಗಿರುತ್ತೆ. ಸೊ ಒಂದೇ ಕಡೆ ಇಷ್ಟು ನಾಲೆಡ್ಜ್ ಸಿಗುತ್ತೆ ಅಂತ ಹೇಳಿದ್ರೆ ಪೋಷಕರಿಗಂತೂ ಹೆದರಿಕೆನೇ ಇರಲ್ಲ. ಯಾಕೆ ಹೇಳಿದ್ರೆ ಆಲ್ಮೋಸ್ಟ್ PUC ಸೈನ್ಸ್ ತೊಗೊಳ್ತಾರೆ ಅಂತ ಹೇಳಿದ್ರೆ ಪೋಷಕರಲ್ಲಿ ಕಳವಳ ಇರುತ್ತೆ. ಸೊ ಹೇಗಿರುತ್ತೋ, ಬಟ್ ನೋಡಿದ್ರಲ್ವ ಎಲ್ಲ ಕೂಡ ಒಂದೇ ಇನ್ಸ್ಟಿಟ್ಯೂಷನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳಿದ್ರೆ ಸರ್, ಸೊ ಇಷ್ಟೆಲ್ಲ ಒಂದು ಇದಿದೆ ಅಂದರೆ ನಿಮ್ಮ ನಾಲೆಡ್ಜ್ ಇದೆ. ಸೊ ನಿಮ್ಮ ನೋಡುವಾಗಲೇ ಗೊತ್ತಾಗುತ್ತೆ ಫ್ಯಾಕಲ್ಟೀಸ್ ಎಷ್ಟು ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು. ನಮಗೊಂದು ಕುತೂಹಲ ಇದೆ. ಸೊ ಫ್ಯಾಕಲ್ಟಿ ಬಗ್ಗೆ ಮಾತಾಡೋದಾದ್ರೆ ಫ್ಯಾಕಲ್ಟಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಈಗ ಫ್ಯಾಕಲ್ಟೀಸು ಎಲ್ಲ ಕಾಲೇಜಲ್ಲೂ ಇದ್ದಾರೆ, ನಮ್ಮ ಕಾಲೇಜಲ್ಲೂ ಇದ್ದಾರೆ. ನಮ್ಮದು ಒಂದು ಟೀಮ್ ಇದೆ, ನಾವೊಂದು ಟೀಮ್ ಕಟ್ಟಿದ್ದೀವಿ. ಮ್ಯಾಥಮೆಟಿಕ್ಸಿಗೆ ಬಂದುಬಿಟ್ರೆ ನಾನೇ ಇದ್ದೀನಿ. ನಾನು ಕೂಡ ಒಂದು ಟೀಚಿಂಗ್ ಮಾಡ್ತಾ ಇರ್ತೀನಿ. ಎವ್ರಿ ಡೇ ಒಂದು 4 to 5 hours ಟೀಚಿಂಗ್ ಇದ್ದೇ ಇರುತ್ತೆ. ಇನ್ನು ಕೆಮಿಸ್ಟ್ರಿಗೆ ಬಂದುಬಿಟ್ರೆ ಶಶಿಕರ್ ಅವರಿದ್ದಾರೆ. ಮ್ಯಾಥ್ಸಿಗೆ ನನ್ನ ಜೊತೆ ಇನ್ನೂ ಕೂಡ ಅಸಿಸ್ಟೆಂಟ್ಸ್ ಕೂಡ ತಗೊಳ್ತೀನಿ. ಫಿಸಿಕ್ಸಿಗೆ ಸಂತೋಷ್ ಸರ್ ಇದ್ದಾರೆ, ರಮೇಶ್ ಸರ್ ಇದ್ದಾರೆ. ಇನ್ನು ಬಯಾಲಜಿಗೆ ವೈಭವ್ ಸರ್ ಅಂತ ಇದ್ದಾರೆ, ಮತ್ತು ನಾಗಯ್ಯ ಸರ್ ಅಂತಿದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಎಲ್ಲರೂ ಕೂಡ. ಕೆಮಿಸ್ಟ್ರಿಗೆ ಶಶಿಕರ್ ಮತ್ತು ರಾಜೇಶ್ ಜೈನ್ ಅಂತ ಇದ್ದಾರೆ. ಎಲ್ಲ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದ್ದಾರೆ. ಇನ್ನೂ ಕೂಡ ಒಂದಿಷ್ಟು ಜನ ಅಪಾಯಿಂಟ್ ಮಾಡ್ತೀವಿ. ಯಾಕೆಂದರೆ 1-to-1 ಕೋಚಿಂಗಿಗೆ ನಮಗೆ ತುಂಬ ಜನ ಟೀಚರ್ಸ್ ಬೇಕಾಗುತ್ತೆ ಸ್ಟೂಡೆಂಟ್ಸಿಗೆ. ಸೊ ಒಂದು ಟೀಚರಿಗೆ ಒಂದು ಸ್ಟೂಡೆಂಟ್ ಕೊಡ್ತೀವಿ ಅಂದರೆ ಸ್ಟೂಡೆಂಟ್ ಟೀಚರ್ ರೇಷಿಯೋ ಕೂಡ ಸರಿ ಇರಬೇಕಾಗತ್ತೆ. ಸೊ ಹಾಗಾಗಿ ಇನಫ್ ಟೀಚರ್ಸ್ ಇರ್ತಾರೆ. ಮತ್ತು ಯಾವುದೇ ಟೀಚರು ಮಕ್ಕಳು ಇಂಪ್ರೂವ್ಮೆಂಟ್ ಆಗೋ ತನಕ ಅವರು ಪಾಠ ಮಾಡಬೇಕಾಗತ್ತೆ. ಅಂದರೆ ಅವರು ಡೆಡಿಕೇಟೆಡ್ ಆಗಿ ಪಾಠ ಮಾಡಬೇಕಾಗತ್ತೆ. ಸುಮ್ಮನೆ ಏನೋ ನೇಮ್ ಸೇಕ್ ಆವಾಗಲೇ ಹೇಳಿದಾಗೆ ಈಗ ಎಜುಕೇಷನ್ ಫೀಲ್ಡಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಮತ್ತು ಯಾರು ಬಂದರೂ ಕೂಡ ನಮ್ಮ ಸಂಸ್ಥೆಗೆ ಅವರು ಇಂಪ್ರೂವ್ಮೆಂಟ್ ಆಗಿ ಹೋಗಬೇಕು 2 yearsಲ್ಲಿ. ಅದೊಂದು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ನಮ್ಮಲ್ಲಿರುವ ಮ್ಯಾಥ್ಸ್, ನಾನೊಬ್ಬ ಅಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಯಾವುದೇ ಟೀಚರ್ ಇದ್ದರೆ ಕೂಡ ಅವರು ಪ್ರತಿಯೊಂದು ಫೀಡ್ಬ್ಯಾಕ್ ಬರೀತಾರೆ. ಸೊ ಪ್ರತಿ ಸ್ಟೂಡೆಂಟ್ದು ಕೂಡ ಒಂದು ಬುಕ್ ಮೇಂಟೈನ್ ಮಾಡ್ತೀವಿ ನಾವಿಲ್ಲಿ. ಯಾರು ನಿಮ್ಮ ಮಗ ಅಥವಾ ಮಗಳಿದ್ದರೆ, ಸಪೋಸ್ ಒಂದು ಹುಡುಗ ಯಾರು ಹರೀಶ್ ಅಂತ ಒಬ್ಬ ಇದ್ದರೆ, ಅವನದೇ ಒಂದು ಸ್ಟೂಡೆಂಟ್ ಒಂದು ಬುಕ್ ಮೇಂಟೈನ್ ಮಾಡಿರ್ತೀವಿ. ಸೊ ಅದರಲ್ಲಿ ಎಲ್ಲ ಒಂದು ಕಂಪ್ಲೀಟ್ ಒಂದು ಆ ಹುಡುಗನ ಬಗ್ಗೆ ಬರೆದಿರ್ತಾರೆ. ಅವನ ಆ್ಯಕ್ಟಿವಿಟೀಸ್ ಬಗ್ಗೆ ಇರ್ಬೋದು, ಅವನ ಎಕ್ಸಾಮ್ ಬಗ್ಗೆ ಇರ್ಬೋದು, ಅವ್ನು ಹೇಗೆ ಪಾಠ ಕೇಳ್ತಾನೆ, ಅವನು ಹೇಗೆ ಆನ್ಸರ್ ಮಾಡ್ತಾನೆ ಕೇಳಿದ ಕ್ವಶನ್ಸ್ಗಳಿಗೆ, ಅದರದ್ದೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹಾಸ್ಟೆಲಲ್ಲಿ ಕೂಡ ಒಂದು ಮೇಂಟೈನ್ ಮಾಡಿರ್ತೀವಿ, ಕಾಲೇಜಲ್ಲಿ ಕೂಡ ಒಂದು ಮೇಂಟೈನ್ ಮಾಡಿರ್ತೀವಿ. ಆ ಹರೀಶ್ ಅನ್ನೋ ಹುಡುಗನಿಗೆ ಸಪೋಸ್ ಎಕ್ಸಾಂಪಲ್ ಕೊಡ್ತಿರೋದು ನಾನು, ಅವನಿಗೆ ಯಾವ ಸಬ್ಜೆಕ್ಟ್ ಟೀಚರ್ಸ್ ಪಾಠ ಮಾಡ್ತಾರೆ ಅವರು ಎಲ್ಲರೂ ಕೂಡ ಆ ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾರೆ. ಸೊ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಅವರು ಆ ಬುಕ್ಕನ್ನೇ ಪೇರೆಂಟಿಗೆ ಕೊಟ್ಟಿರ್ತಾರೆ. ಸೊ ಆ ರೀತಿ ಒಂದು ಇಂಪ್ರೂವ್ಮೆಂಟ್ ಆಗೋ ರೀತಿ ಒಂದು ನಾವು ಇಲ್ಲಿ ಡೆವಲಪ್ ಮಾಡ್ತೀವಿ ಪ್ರತಿಯೊಂದು ಸ್ಟೂಡೆಂಟಿಗೆ ಕೂಡ. ಓಕೆ ಸರ್, ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಅಂದರೆ ಎಲ್ಲ ಕಾಲೇಜಲ್ಲೂ ಕೂಡ ಅಷ್ಟೇ ಶಿಕ್ಷಕರು ಅಂತ ಹೇಳಿದ್ರೆ ಒಂದು ಮಗುವಿಗೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅದನ್ನ ಕೊಡುವಂಥ ಶಿಕ್ಷಕರು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಮೇ ಬಿ ಇದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳುವಂಥ ಪದಗಳು ಇದಕ್ಕೆ ಬಂದಿರುವಂಥದ್ದು ಅಂತ ಅಂದ್ಕೊಳ್ತೀವಿ. ಸೊ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಸೊ ಎಲ್ರಿಗೂ ಅಷ್ಟೇ ನೋಡಿದ್ರಲ್ಲ ಎಷ್ಟೊಂದು ಡೌಟ್ಸ್ ಇತ್ತು, ಎಲ್ಲ ಡೌಟ್ಸ್ಗೂ ಕೂಡ ಕ್ಲಾರಿಫಿಕೇಷನ್ ಸಿಕ್ಕಿದೆ. ಸೊ ನೀವಂತೂ ಈ ಇನ್ಸ್ಟಿಟ್ಯೂಷನ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. 10th ಆದಮೇಲೆ ಏನು ಡೌಟ್ಸ್ ಇದೆ ಅಂತ ಹೇಳುವಂಥ ಕ್ವಶನ್ಸ್ಗೆ ಸೊ ಇಲ್ಲಿ ನಿಮಗೆ ಸೊಲ್ಯೂಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇದೀಗ ನಮ್ಮ ಜೊತೆ ಎಕ್ಸಲೆನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವೈಸ್ ಚೇರ್ಮನ್ ಹಾಗೆ ಕೆಮಿಸ್ಟ್ರಿ ಲೆಕ್ಚರರ್ ಆಗಿರುವಂಥ ಶಶಿಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಸರ್. ನಿಮ್ಮ ಒಂದು ಕಿರು ಪರಿಚಯ ಹೇಳೋದಾದರೆ ಏನು ಹೇಳ್ತೀವಿ? ನಾನು ಶಶಿಕರ್ ಅಂತ ಹೇಳಿ,
ಸೊ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡಿದೆ ಬ್ಯಾಂಗ್ಳೂರಿನ ಪರಿಶ್ರಮ ನೀಟ್ ಅಕಾಡೆಮಿ, ಹಾಗೆ ನಾರಾಯಣ ಸಹಕಾರ ನಗರದಲ್ಲಿ ಜೆ ಅಡ್ವಾನ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದೆ. ಅಲ್ಲಿ ವರ್ಕ್ ಮಾಡ್ತಾನೆ ನಮ್ಮದೇ ಒಂದು ಚಿಕ್ಕದಾಗಿ ಟ್ಯೂಷನ್ ಸೆಂಟ್ರ್ ಥರ ಓಪನ್ ಮಾಡಿ ಅದು ನೀಟ್ ಲಾಂಗ್ ಟರ್ಮ್ ಮತ್ತು ಜೆ ಇ ಲಾಂಗ್ ಟರ್ಮ್ ಆಗಿ ಸ್ಟ್ಯಾಂಡ್ ಆಯಿತು ಬ್ಯಾಂಗ್ಳೂರಲ್ಲಿ. ಸೊ ಹಾಗೆ ನಾನು ಮತ್ತು ಅಭಿರಾಮ್ ಭಾರದ್ವಾಜ್ ಸರ್ ಎಲ್ಲ ಹೇಳಿ ಕಳೆದ 1.5-2 ವರ್ಷದಿಂದನೂ ಕೂಡ ನಾವು ಪ್ರಕೃತಿ ಕ್ಯಾಂಪಸ್ಸು ಕಾರ್ಕಳದ ಉಡುಪಿಯಲ್ಲಿ ಮಾಡ್ತಾ ಇದ್ದೇವೆ. ಓಕೆ ಸರ್, ಓಕೆ. ಸೊ ನಮಗೆ ಈಗ ಆಲ್ರೆಡಿ ಕಾಲೇಜ್ ಬಗ್ಗೆ ಗೊತ್ತಾಯಿತು, ಫ್ಯಾಕಲ್ಟಿ ಬಗ್ಗೆ ಗೊತ್ತಾಯಿತು. ಸೊ ತುಂಬ ಪೋಷಕರಿಗೂ ಅಷ್ಟೇ ಒಂದು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಅಂತ. ಸೊ ಇಲ್ಲಿ ಹೇಗಿದೆ ಸರ್ ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ನಮ್ಮದು ಹಾಸ್ಟೆಲ್ ಫೆಸಿಲಿಟಿ ಬಾಯ್ಸ್ ಮತ್ತು ಗರ್ಲ್ಸ್ಗೆ ಕ್ಯಾಂಪಸ್ ಒಳಗೇನೆ ಇದೆ, ಬಟ್ ತುಂಬ ಸಪ್ರೇಟ್ ಇದೆ. ಓಕೆ, ಗರ್ಲ್ಸ್ಗೆ ಹಾಸ್ಟೆಲಲ್ಲಿ ಒಂದು ರೂಮಲ್ಲಿ 2 ಜನ, ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಓಕೆ. ಸೊ ಬಾಯ್ಸ್ಗೂ ಕೂಡ ಒಂದು ರೂಮಲ್ಲಿ 2 ಜನ, ಹಾಗೆಯೇ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥದ್ದು. ಸೊ ಹಾಗೆ ಹಾಸ್ಟೆಲಲ್ಲಿ ನಮ್ಮಲ್ಲಿ ನಾವು ಕೂಡ ಲೆಕ್ಚರರ್ಸ್ ಆಗಿ ನಾವು ಕೂಡ ಹಾಸ್ಟೆಲಲ್ಲೇ ಸ್ಟೇ ಮಾಡ್ತೀವಿ ಮಕ್ಕಳ ಒಟ್ಟಿಗೆನೆ. ಜೊತೆಗೆ ಪ್ರತಿ ಹಾಸ್ಟೆಲ್ ಪ್ರತಿಯೊಂದು ಫ್ಲೋರಿಗೂ ಕೂಡ ಫ್ಲೋರ್ ಇನ್ಚಾರ್ಜ್ ಅಂತ ಒಬ್ಬರು, ಮತ್ತು 3 ರೂಮಿಗೂ ಒಬ್ಬರು ಹಾಸ್ಟೆಲ್ ವಾರ್ಡನ್ಸ್ ಇರ್ತಾರೆ. ಮತ್ತು ನಾವೆಲ್ಲ ಕ್ಯಾಂಪಸ್ ಒಳಗೆ 24/7 ಅವೈಲಬಲ್ ಲೆಕ್ಚರ್ ಮಕ್ಕಳುಗಳಿಗೆ. ಓಕೆ, ಅವೈಲೇಬಲ್ ಇರ್ತೀರಾ ಕಂಪ್ಲೀಟ್ ಆಗಿ. ಓಕೆ. ಸೊ ಅಂದರೆ ನೀವು ಕೂಡ ಅವೈಲೇಬಲ್ ಇರೋದ್ರಿಂದ ಸೆಕ್ಯೂರಿಟಿ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ತುಂಬ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ನಾವು ತಗೊಳ್ಳೋದು 200 ಮಕ್ಕಳು. ಅದೇ ಒಂದು ಉದ್ದೇಶ, ಪ್ರತಿಯೊಂದು ಮಗುನೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂತ. ಓಕೆ, ಸೊ ಈ ಉದ್ದೇಶದಿಂದ ಹಾಸ್ಟೆಲ್ ಕೂಡ ಫೆಸಿಲಿಟಿ ಕೂಡ ಇದೆ. ಸೊ ಓಕೆ, ಕೆಲವೊಂದು ಕಡೆ ಫೀಸ್ ಅಂತ ಹೇಳುವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಫೀಸ್ ತಗೊಳ್ತಾರೆ, ಅಡ್ಮಿಷನ್ ಆದಮೇಲೆ ಇನ್ನೊಂದು ಫೀಸ್ ತಗೊಳ್ತಾರೆ. ಸೊ ನಿಮ್ಮಲ್ಲಿ ಸರ್ ಫೀಸ್ ಸ್ಟ್ರಕ್ಚರ್ ಹೇಗಿದೆ? ನಮ್ಮಲ್ಲಿ ಫೀಸು ಪ್ರತಿಯೊಂದು ಮಿಡ್ಲ್ ಕ್ಲಾಸು, ಒಂದು ಮಧ್ಯಮ ವರ್ಗದ ಕುಟುಂಬದವರು ಕೂಡ ಪೇ ಮಾಡ್ತಕ್ಕಂಥ ಒಂದು ಫೀಸನ್ನು ಇಟ್ಟಿದ್ದೀವಿ. ತುಂಬ ಬ್ರೈಟ್ ಸ್ಟೂಡೆಂಟ್, ಮೆರಿಟೋರಿಯಲ್ ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಅವರಿಗೆ ಫೀಸ್ ಕನ್ಸೆಷನ್ ಕೂಡ ಕೊಡ್ತೀವಿ. ಸೊ ಮಕ್ಕಳುಗಳಿಗೆ ಫೀಸ್ಗಿಂತ ಹೆಚ್ಚಾಗಿ ಅವ್ರ ಹತ್ರ ಏನು ಹಣ ತಗೊತೀವಿ ಸ್ವಲ್ಪನೇ, ಅದರಲ್ಲಿ ಅವರಿಗೆ ಒಳ್ಳೆ ವಿದ್ಯೆ ಹಾಗೆಯೇ ಒಳ್ಳೆ ಹೈಲಿ ಡೆಲಿಷಿಯಸ್ ಫುಡ್ಡನ್ನು ನಾವು ಅವರಿಗೆ ಪ್ರೊವೈಡ್ ಮಾಡ್ತೀವಿ. ಸೊ ಹಾಗಾಗಿ ಫೀಸು ನಾಮಿನಲ್ ಫೀಸ್ ಇದೆ, ಪ್ರತಿಯೊಬ್ಬರಿಗೂ ಕೂಡ ಕೈಗೆಟುಕುವಂಥ ಫೀಸೇ ನಮ್ಮಲ್ಲಿರ್ತಕ್ಕಂಥದ್ದು. ಓಕೆ, ಸೊ ಈಗ ಹಾಸ್ಟೆಲ್ ಬಗ್ಗೆ ಗೊತ್ತಾಯಿತು, ಸೆಕ್ಯೂರಿಟಿ ಬಗ್ಗೆ ಗೊತ್ತಾಯಿತು, ಫೀಸ್ ಬಗ್ಗೆ ಕೂಡ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಕೊಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಬೇರೆ ಕ್ವಶನ್ಸ್ಗೆ ಹೋಗುವ. ಸೊ ಒಳಗೊಂದು ರೌಂಡ್ ನೋಡ್ಕೊಂಡು ಬರುವ, ಯಾವ ರೀತಿಯಾಗಿ ಹಾಸ್ಟೆಲ್ ಇದೆ ಅಂತ ಹೇಳೋದನ್ನ ನೋಡ್ಕೊಂಡು ಬರುವ ಬನ್ನಿ. ಶೋರ್. ಸೊ ಇವಾಗ ನಾವು ಹಾಸ್ಟೆಲ್ ಇದ್ದೀವಿ ಮೇಡಮ್. ಸೊ ಇದೇ ನಮ್ಮದು ಹಾಸ್ಟೆಲ್ ಕಂಪ್ಲೀಟು. ಸೊ ಒಂದು ರೂಮ್ ನೋಡೋಣ. ನೋಡಿ, ಒಂದು ರೂಮಲ್ಲಿ ಈ ಥರ ಇರುತ್ತೆ ಮೇಡಮ್. ಸೊ ಫ್ಯಾನು ಮತ್ತು ಮಕ್ಕಳಿಗೆ ಏನು ಬೇಕು ಸ್ಟಡಿಗೆ, ಸ್ಟಡಿ ಟೇಬಲ್ಸು, ಚೇರ್ಸು, ಸೊ ಹಾಗೆ ಹೆಲ್ತ್ ಕೇರ್ ಫೆಸಿಲಿಟಿ, ಫಸ್ಟ್ ಏಡು ಎಲ್ಲ ಕೂಡ ಇರುತ್ತೆ ನಮ್ಮ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಎಕ್ಸಲೆನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾವು ನಾಟ್ ಓನ್ಲಿ ವಿ ಇಂಪಾರ್ಟ್ ಕ್ವಾಲಿಟಿ ಎಜುಕೇಷನ್, ನಾಟ್ ಜಸ್ಟ್ ಟ್ರೈನಿಂಗ್ ಯು ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಯಾಂಡ್ ದ್ಯಾಟ್ ಅಂದರೆ ಲೈಫ್ ಸ್ಕಿಲ್ಸ್ ಇರ್ಬೋದು, ಲೈಫಿಗೆ ಬೇಕಾದ ಮೊರಾಲಿಟಿ ಇರ್ಬೋದು, ರೆಸ್ಪೆಕ್ಟ್ ಕೊಡೋದಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಯು ಎಂಟರ್ ಟು ಎನಿ ಪ್ರೊಫೆಷ್ನಲ್ ಫೀಲ್ಡ್, ಡಿಸಿಪ್ಲಿನ್ ಪ್ಲೇಸ್ ಅ ವೈಟಲ್ ರೋಲ್. ಒಂದು ಮನುಷ್ಯ ಸಕ್ಸಸ್ ಆಗಬೇಕಾದ್ರೆ ಪ್ರತಿ ಹಂತದಲ್ಲಿ ಕೂಡ ಈ ಡಿಸಿಪ್ಲಿನ್ ಅನ್ನೋದು ಅವನು ಅಳವಡಿಸ್ಕೊಳ್ಬೇಕಾಗತ್ತೆ. ಅದಿದ್ದರೆ ಮಾತ್ರ ಅವನಿಗೆ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರೊಫೆಷನಲ್ ಎಥಿಕ್ಸ್ ಇರ್ಬೋದು, ಲೈಫ್ ಸ್ಕಿಲ್ಸ್ ಇರ್ಬೋದು, ಲೈಫಿಗೆ ಬೇಕಾದ ಮೊರಾಲಿಟಿ ಇರ್ಬೋದು, ಡಿಸಿಪ್ಲಿನ್ಸ್ ಇರ್ಬೋದು, ಆಮೇಲೆ ರೆಸ್ಪೆಕ್ಟ್ ಕೊಡುವಂಥದ್ದು, ಇದೆಲ್ಲವುದು ನಮ್ಮ ಕ್ಯಾಂಪಸ್ನಲ್ಲಿ 2 ವರ್ಷ ಕಂಪ್ಲೀಟಾಗಿ ಹೇಳ್ಕೊಡ್ತೇವೆ. ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸು, ಬರೀ ಬುಕ್ಕು ಅಥವಾ ಎಜುಕೇಷನು ಅಷ್ಟೇ ಅಲ್ಲ, ಅದಕ್ಕಿಂತ ಮಿತಿ ಮೀರಿ ನಿಮಗೆ 2 ವರ್ಷ ಇಲ್ಲಿ ಬಂದು ಹೋದರೆ ನೀವು ಲೈಫ್ ಲಾಂಗ್ ನಮ್ಮನ್ನು ನೆನ್ಪಿಟ್ಕೋಬೇಕು. ಆ ರೀತಿ ಒಂದು ಎಜುಕೇಷನ್ ನಮ್ಮಲ್ಲಿ ಸಿಗತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಸಮಾಜಕ್ಕೊಂದು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ಯಾವತ್ತೂ ಕೂಡ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ. ಸೊ ಅದನ್ನು ಅವರು ಮಾಡಲೇಬೇಕಾಗತ್ತೆ. ಬರೀ ಅವರು ಸ್ವಂತಕ್ಕಾಗಿ ದುಡಿಮೆ, ಫ್ಯಾಮಿಲಿ ಅಷ್ಟೇ ಅಲ್ಲ, ಒಂದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್, ಒಂದು ಒಳ್ಳೆ ಸಿಟಿಸನ್ ಆಗಲೇಬೇಕು. ನಿಮ್ಮಿಂದ ಒಂದು 4 ಜನಕ್ಕೆ ಒಂದು ಒಳ್ಳೇದಾಗಲೇಬೇಕು ಅಂತ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ ತುಂಬ ಜನ ಸ್ಟೂಡೆಂಟ್ಸಿಗೆ. ತುಂಬ ಖುಷಿ ಆಗುತ್ತೆ. ಯಾಕೆ ಹೇಳಿದ್ರೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆ ಮಾತ್ರ ಅಲ್ಲ, ವಿದ್ಯೆಕ್ಕಿಂತ ಮಿಗಿಲಾದದ್ದು ಬೇರೆ ಕೂಡ ಇದೆ. ಅವರ ಸೆಲ್ಫ್ ಒಂದು ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ
9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.